ಹೇಳಿ ಕಿರಣ್ ಅವರೇ. ಸರ್ ನೀವ್ ಹೇಳಿದ್ರಲ್ಲ ಎಲ್ಲ ರೆಡಿ ಇದೆ. ಮತ್ತೆ ಟಿಕೆಟ್ಸ್ ಎಲ್ಲ ನಿಮ್ ವಾಟ್ಸ್ಆಪ್ ಮೆಸೇಜ್ ಮಾಡ್ಲಾ ಇಲ್ಲ ಅಂತಂದ್ರೆ ಮೇಲ್ ಮಾಡ್ಬಿಡ್ಲಾ ಸರ್? ಟಿಕೆಟ್ಸ್ ಎಲ್ಲ ಮೇಲ್ ಮಾಡಿ. ಮತ್ತೆ ನಾನ್ ಹೇಳಿದ್ನಲ್ಲ ಅದೆಲ್ಲ ಮತ್ತೆ ನೀವೇ ನೋಡ್ಕೋಬೇಕು. ಓಕೆ ಸರ್, ಅದೆಲ್ಲ ರೆಡಿ ಇರುತ್ತೆ. ಮತ್ತೆ ನೀವು ಒಂದ್ಸಲ ಟಿಕೆಟ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ. ಓಕೆ ಓಕೆ, ಚೆಕ್ ಮಾಡ್ತೀನಿ. ಓಕೆ ಸರ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ವೆರಿ ಮಚ್. ಇದೇನಿದು ತಂಕು ತಂಕು ಅಂತೆಲ್ಲ ಹೇಳ್ತಾವ್ರೆ, ಯಾರು ಹೇಳ್ತಾ ಇರ್ಬೋದು? ಅದೇ ನೆನ್ನೆ ಹುಡ್ಗಿನ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅವಳಿಗೆನಾ? ಅಯ್ಯಯ್ಯೋ, ನಗ್ತಾವ್ರೆ. ಯಾಕೆ ನಗ್ತಾ ಇರ್ಬೋದು? ಇಲ್ಲ ಫೋನಾಗ ಏನೋ ನೋಡಿ ನಗ್ತಾವ್ರೆ. ಏನ್ ನೋಡ್ತಾ ಇರ್ಬೋದು? ಓಕೆ ಪರ್ಫೆಕ್ಟ್. ಕೆಲ್ಸ ಆಯ್ತು. ಕೆಲ್ಸ ಆಯ್ತು. ಓ, ಏನೋ ಬೇರೆನೆ ಮಸ್ತಕ್ ಮಾಡ್ತಾವ್ರೆ ಅಪ್ಪವ್ರು. ಈ ವಿಚಾರ ಬೇಗ ಅಮ್ಮವ್ರು ಹೇಳ್ಬೇಕು. ಅದಕ್ಕ ನಾನೇ ಕರಿಬೇಕು ಅನ್ಕೊಂಡೆ, ನೀವೇ ಬಂದ್ರಿ. ಸ್ವಲ್ಪ ಕಾಫಿ ಕೊಡೋಕ್ಕಾಗುತ್ತಾ ಪ್ಲೀಸ್? ಕಾಪಿನಾ? ಮಾಡ್ಕೊಡ್ತೀನಿ ರೀ ಅಪ್ಪರೇ. ಏನು ಬಲೆ ಬಲೆ ನಗ್ತಾವ್ರೆ. ಅಲ್ಲ ಅಂತ ಒಳ್ಳೆ ಹೆಂಡ್ತಿನ ಇಟ್ಕೊಂಡು ಏನಿವ್ ಅಪ್ಪಂದು ಥೂತು. ರಾಧಕ್ಕ. ಅಯ್ಯಯ್ಯೋ, ಏನನ್ನ ಕೇಳಿಸ್ಕೊಂಡ್ಬಿಟ್ರ? ಹೇಳಿ ಅಪ್ಪರೇ. ರಾಧಕ್ಕ, ನಿಸರ್ಗ ಎಲ್ಲಿದ್ದಾಳೋ ಕರಿ ಒಂದ್ ನಿಮಿಷ. ಹಂಗೆ ಕಾಫಿ ಮಾಡ್ಕೊಂಡು ಟೆರೆಸ್ ಮೇಲೆ ತಗೊಂಡ್ ಬಾ. ಓಕೆ? ಸರಿ ಅಪ್ಪರೇ. ಕೇಳಿಸ್ಕೊಂಡಿಲ್ಲ ಸದ್ಯಕ್ಕೆ. ಇದನ್ನ ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ. ನಿಸರ್ಗನಿಗೆ ಸರ್ಪ್ರೈಸ್ ಕೊಡೋಣ. ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ರಾಧಕ್ಕ, ಹೇಳಿದ್ರ ನಿಸರ್ಗನ್ಗೆ ಇಲ್ಲೇ ಬರೋದಕ್ಕೆ? ಹೇಳಿದ್ದೀನಿ ಅಪ್ಪರೇ. ಕಾಪಿ ತಕೊಳ್ಳಿ ಅಪ್ಪರೇ. ನಿನ್ನೆ ನಾವ್ ನೋಡಿದ್ ನಿಜಾನೂ ಸುಳ್ಳು ಒಂದ್ ಮಾತು ಕೇಳ್ಬಿಟ್ರೆ ಹೋಯ್ತಲ್ಲ. ಹೇಳಿ ರಾಧಕ್ಕ ಅವ್ರೆ, ಏನೋ ಕೇಳ್ಬೇಕು ಅಂತ ಮನ್ಸಲ್ಲಿ ಅನ್ನಿಸ್ತಾ ಇರ್ಬೇಕಲ್ವಾ? ಕೇಳಿ. ಅಯ್ಯ, ನನ್ ಮನ್ಸಲ್ಲಿರೋದು ಇವಪ್ಪ ಹಿಂಗೇನ್ ಗೊತ್ತಾಯ್ತು? ಹೇಳಿ ರಾಧಕ್ಕ ಅವ್ರೆ, ಯಾಕೆ ನೀವ್ ಇಷ್ಟು ಖುಷಿಯಾಗಿದ್ದೀರಾ ಅಂತ ಕೇಳ್ಬೇಕು ಅನ್ಕೊಂಡಿದ್ದೀರಾ ತಾನೇ? ಕೇಳಿ. ಅದನ್ನ ಕೇಳ್ಬೇಕು ಅನ್ಕೊಂಡೆ. ಯಾಕಪ್ಪರೇ ಬೆಲೆ ಖುಷಿಯಾಗಿದ್ದೀರಾ? ಬೆಳಗ್ಗೆಯಿಂದ ನೋಡ್ತಾ ಇದೀನಿ. ಅದಾ? ಅದು ಹೇಳೋದಕ್ಕಾಗಲ್ಲ ಬಿಡು, ಸೀಕ್ರೆಟ್ ಅದು. ಸಿಗರೇಟ್? ಏನಪ್ಪರೇ? ಸಿಗರೇಟ್ ಅಲ್ಲ ರಾಧಕ, ಸೀಕ್ರೆಟ್ ಅಂದ್ರೆ ಇದು ತುಂಬಾ ಗುಟ್ಟಾಗಿರೋ ವಿಚಾರ. ಆಗಳ ಗುಟ್ಟಾಗಿರೋ ವಿಚಾರ ಅಂತಾರೆ ಮತ್ತೆ? ಅಲ್ಲ ಅಪ್ಪರೇ, ಗುಟ್ಟು ಮಾಡ್ಕೊಂಡು ಏನ್ ಮಾಡ್ತೀರಿ ಹೇಳ್ರಿ? ಅಲ್ಲ, ಗುಟ್ಟು ಮಾಡೋದು ಒಳ್ಳೇದಲ್ಲ ಅಲ್ವೇ? ಕೆಲವೊಂದ್ಸರಿ ಒಳ್ಳೆ ವಿಚಾರಗಳನ್ನು ಗುಟ್ಟಾಗಿಡ್ಬೇಕಾಗಿರುತ್ತೆ ರಾಧಕ. ಅದು ಮುಂದೆ ಹೋಗಿ ಇನ್ನೂ ಖುಷಿ ಕೊಡುತ್ತೆ ನಮ್ಗೆ, ಗೊತ್ತಾ? ಅಯ್ಯಪ್ಪ, ಇದ್ಯಾವ ಖುಷಿ ಕೊಡೋ ವಿಚಾರನ? ನೆನ್ನೆ ಎಲ್ಲ ಆತರ ಇದ್ದರು, ಇವತ್ತು ಈ ತರ ಅವ್ರೆ. ಹೆಂಗ ನಮ್ಮೋದಿವ್ರನ್ನ? ರಾಧಕ, ನಿಂಗೂ ಹೇಳಲ್ಲ ಗುಟ್ಟು, ಗೊತ್ತಾ? ನನಗೆ ಹೇಳಿದ್ರೆ ಗುಟ್ಟು ರಟ್ಟಾಗ್ಬಿಡುತ್ತಲ್ಲ, ಅದಕ್ಕೆ ಹೇಳಲ್ಲ. ಏನ್ ಯೋಚನೆ ಮಾಡ್ತಾ ಇದೀರಾ ರಾಧಕ? ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ? ಅಯ್ಯ, ಏನ್ ಓಕೆ ಓಕೆನ. ಪಾಪ ಅವ ಅಮ್ಮನ್ ನೆನೆಸ್ಕೊಂಡ್ರೆ ನಿಸರ್ಗಮ್ಮನ ಹೊಟ್ಟೆ ಎಲ್ಲ ಚೂಚ್ದಂಗ ಆಗ್ತದೆ. ಇವಪ್ಪ ನೋಡಿದ್ರೆ ಏನ್ ಖುಷಿಯಾಗವ್ ನೋಡು. ಅಲ್ಲ ರಾಧಕ, ಇಷ್ಟೊತ್ತಾದ್ರೂ ನಿಸರ್ಗ ಬರ್ಲೇ ಇಲ್ಲ. ಹೇಳಿದಿರಾ ಇಲ್ವಾ? ಹೇಳಿದಿನಪ್ಪರ, ಕೆಳಗಡೆ ಇದ್ರು. ನಾನು ಹೇಳೇ ಬಂದಿದ್ದೀನಿ. ಮೇಲ್ಗಡೆ, ಮನೆ ಮೇಲ್ಗಡೆ ಇರ್ತಾರಂತೆ ಅಪ್ಪವ್ರು, ಹೋಗ್ಬೇಕಂತೆ ಅಂತ. ಯಾಕಪ್ಪ ಬಂದಿಲ್ಲ. ಸರಿ ಆಯ್ತು, ಇಲ್ಲೇ ಇರ್ತೀನಿ. ಇನ್ನೊಂದ್ಸಲಿ ಕರೆದು ಬಿಡು. ಓಕೆ? ಹ್ಞೂ ಸರಿ ಅಪ್ಪರ. ಹಾಡು ಬೇರೆ ಆಡ್ತಾವ್ರೆ. ಏನೋ ಏನ್ ಕತೆನ. ಈ ವಿಚಾರ ಹೇಳಿದ್ರೆ ನಿಸರ್ಗ ಅಂತೂ ತುಂಬಾ ಖುಷಿ ಪಡ್ತಾಳೆ. ಮದ್ವೆ ಆದಾಗಿಂದ ಹೊರಗಡೆ ಹೋಗಕ್ಕೆ ಆಗ್ಲಿಲ್ವಲ್ಲ, ನೀನ್ ಇವಾಗ ಹೊರಡ್ತಾ ಇದೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೈವಸಿ ಎಂಜಾಯ್ ಮಾಡ್ಬೋದು. ಅಮರೇ, ಅಮರೇ, ಹೇಳಿರದಕ್ಕ. ಅಲ್ಲ, ಆಗ್ಲೇ ಕರೆದು ಹೋಗಿದ್ದೀನಿ. ಸಿದ್ಧಾರ್ಥಪ್ಪ ಅವರು ಮನೆ ಮೇಲೆ ಇರ್ತಾರಂತೆ, ಹೋಗ್ಬೇಕಂತೆ ಅಂತ. ನೀವಿನ್ನ ಹೋಗಿಲ್ಲ. ಅವ್ರು ಕೇಳ್ತಾನೆ ಅವ್ರೆ. ಹೋಗ್ತೀನಿ ಹೇಳಿ. ಅಲ್ಲ, ಏನ್ ಸಮಾಚಾರ? ಅಯ್ಯ, ಅಲ್ಲ, ಅವ್ರು ನಿಮ್ ಯಜಮಾನ್ರು. ಅವ್ರು ನಿಮ್ಗೇನೋ ವಿಚಾರ ಹೇಳ್ಬೇಕು ಅಂತ ಕರೀತಾವ್ರೆ. ನೀವು ನನ್ನ ಕೇಳ್ತೀರಿ? ಹೋಗಿ ಕೇಳ್ಕೊಂಬರ್ಲ ಹೋಗ್ಲಿ? ಅಯ್ಯೋ, ಬೇಡ ಬಿಡಿ ರಾಧಕ್ಕ, ನಾನೇ ಹೋಗ್ತೀನಿ. ಅಮ್ಮರೇ, ಏನ್ ರಾಧಕ್ಕ? ಅಲ್ಲ, ಅಪ್ಪವರು ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ರು. ಯಾರಿಗೋ ಏನೋ ಹೇಳ್ತಾ ಇದ್ರು. ಮತ್ತೆ ಟಂಕು ಟಂಕು ಅಂತಿದ್ರು. ತಿರ್ಗಾ ತುಂಬ ನೈಸ್ ಪರ್ಫೆಕ್ಟ್ ಅಂತಿದ್ರು. ಮತ್ತೆ ಇನ್ನೊಂದೇನೋ ಹೇಳ್ತಾ ಇದ್ರಪ್ಪ. ಏನಪ್ಪ ಅದು ಮರ್ತೆ ಹೋದೆ. ಸಿಗರೇಟ್ ಅಂತೆ. ಅದೇ ಗುಟ್ಟಾಗಿಡೋದಂತೆ. ರಾಧಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಮ್ಮರೇ, ಮೆತ್ತಗ್ ಮಾತಾಡಿ. ಮತ್ತೆ ದೊಡ್ಡಮ್ಮವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಅಲ್ಲ, ಇದ್ರಲ್ಲೇನಿದೆ ಮೆತ್ತಗ್ ಮಾತಾಡೋದಕ್ಕೆ? ಅಲ್ಲ, ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನೆನ್ನೆ ನೋಡ್ಲಿಲ್ವಾ ಅಮ್ಮವ್ರೆ ನಾವು? ಸಿದ್ಧಾರ್ಥಪ್ಪ ಅವರು ಯಾರೋ ಹುಡುಗಿನ. ರಾಧಕ್ಕ, ನಾನು ಹೇಳಿಲ್ವಾ ಅದು ಅವರಲ್ಲ ಅಂತ? ಮತ್ತೆ ಮತ್ತೆ ನೀನ್ ಅಲ್ಲಿಗೆ ಬರ್ತೀಯಲ್ವಾ? ಅಯ್ಯೋ, ಸರಿ ಸರಿ ಆಯ್ತು. ನೀವು ನಂಬಲ್ಲ ಅಂತ ನಂಗೆ ಗೊತ್ತು. ಮತ್ತೆ ಇವಾಗ ಏನ್ ಹೇಳಿದ್ರು ಗೊತ್ತಾ ನಂಗೆ? ಅವರು ಏನೋ ಹಾಡೆಲ್ಲ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರಾ ಏನು ಅಂತ ಕೇಳಿದಕ್ಕೆ, ಅದು ಸಿಗರೇಟು ಅದೆಲ್ಲ ಹೇಳಕ್ ಬರಲ್ಲ, ಗುಟ್ಟಾಗಿರ್ಬೇಕಿದೆಲ್ಲ ಅಂತ ಅಂದ್ರು. ಗೊತ್ತಾ? ಏನು ಗುಟ್ಟಾಗಿರ್ಬೇಕಾ? ಇಲ್ಲ, ಯಾರು ಹೇಳಿದ್ರು, ಏನ್ ಹೇಳಿದ್ರು? ನೀನೇನ್ ಹೇಳ್ತಾ ಇದೀಯ ನೀನು? ಸರಿ ಸರಿ ಆಯ್ತು. ನಿನ್ ತಲೆ ತುಂಬಾ ಅನುಮಾನನೇ ತುಂಬಿಕೊಂಡಿದೆ. ಇವಾಗ ನಾನು ಏನು ಕೇಳಿದ್ರು ಏನೋ ಒಂದ್ ಹೇಳ್ತೀಯಾ? ಆಯ್ತು ನೋಡು, ಅದೇನೋ ಕೆಲಸ ನೋಡೋಗು, ನಾನು ಹೋಗ್ತೀನಿ, ಅದೇನೋ ವಿಚಾರಿಸ್ತೀನಿ. ಸರಿ ಅಮ್ಮವ್ರೆ, ಆಯ್ತು. ಅಯ್ಯೋ ಪಾಪ, ಏನಿವಮ್ಮ
ತನ್ನ ಜೀವನನೇ ಹಾಳಾಗ್ತಾ ಇದ್ರು ಅವ ಏನ್ ಅಷ್ಟೊಂದು ನಂಬ್ಕೊಂಡವಳಲ್ಲ. ಏನ್ ಹೇಳೋದು? ನೆನ್ನೆ ಆಗಿರೋದ್ರ ಬಗ್ಗೆ ನನಗೂ ಬೇಜಾರಿದೆ. ಆಗ್ಲಿ, ನನ್ನ ನಂಬಿಕೆ ಸುಳ್ಳಾಗ್ಬಾರ್ದು ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಆದ್ರೆ ನೆನ್ನೆ ಹಂಗೋ ಹಿಂಗೋ ಅವ್ರು ಬಂದಾಗ ಸ್ವಲ್ಪ ಮ್ಯಾನೇಜ್ ಮಾಡ್ಬಿಟ್ಟೆ. ಇವಾಗ ಯಾವ ತರ ನಾನು ಅವ್ರ ಹತ್ರ ಹೋಗಿ ಮಾತಾಡ್ಲಿ? ಯಾರು ಅವಳು ಅಂತ ಹೆಂಗ್ ಕೇಳಿ ನಾನು? ಅಕಸ್ಮಾತ್ ನಾನು ಊಹೆ ಮಾಡಿದ್ದು ತಪ್ಪಾಗಿದ್ರೆ, ಅದ್ ನಿಜವಾಗ್ಲೂ ಅವ್ರು ಅಲ್ದೆ ಹೋಗಿದ್ರೆ? ಆಯ್ತು, ನೋಡೋಣ, ವೇಟ್ ಮಾಡೋಣ. ಯಾವ್ದಕ್ಕೂ ನಾನೇ ಎಲ್ಲಾ ನಿರ್ಧಾರ ತಗೊಳೋದ್ ಬೇಡ. ಮೇಲ್ ಹೋಗ್ತೀನಿ, ಅದೇನೇನ್ ಹೇಳ್ತಾರೋ ಕೇಳೋಣ. ಯಾಕೆ ನಿಸರ್ಗ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಬಾ ಕುತ್ಕೋ ಬಾ. ಕರೆದ್ರಂತೆ? ಹೌದು, ಬಾ ಕುತ್ಕೋ ಬಾ. ಯಾಕೋ ಇವ್ರನ್ನ ನೋಡ್ತಾ ಇದ್ರೆ ನೆನ್ನೆದೇ ನೆನಪಾಗ್ತಾ ಇದೆ. ಛೆ, ನೆನ್ನೆ ನಾನು ಏನಕ್ಕಾದ್ರೂ ಅಲ್ಲಿ ಹೋದ್ನು. ಏ ನಿಸರ್ಗ, ಬಾ ಕುತ್ಕೋ. ಇಲ್ಲ, ನಾನು ಇವಾಗ ಕುತ್ಕೊಳೋದಕ್ಕೆ ಆಗೋದಿಲ್ಲ. ನಂಗೊಂಚೂರು ಕೆಲಸ ಇದೆ, ನಾನು ಹೋಗ್ಬೇಕು. ಅದೇನ್ ವಿಚಾರ ಅಂತ ಬೇಗ ಹೇಳಿ. ಅರೆ, ಯಾಕೆ ಈ ತರ ಇದ್ಯಾ? ಬಾ, ನೆನ್ನೆನು ಕೇಳ್ದೆ ತಾನೆ ಏನಾಯ್ತು ಅಂತ. ನೀನ್ ಏನ್ ಮಾತಾಡ್ದೆ ಹೋದ್ರೆ ಹೆಂಗ್ ಅರ್ಥ ಆಗ್ಬೇಕು ನನ್ಗೆ? ಬಾ ಚಿನ್ನ. ನಿಸರ್ಗ, ಯಾಕೆ ಏನಾಯ್ತು? ಅಲ್ಲ, ಏನ್ ಪ್ರಾಬ್ಲಮ್ ಏನಂತಾದ್ರೂ ಹೇಳು, ಬಾ ಇಲ್ಲಿ. ಇಲ್ಲ, ಪ್ಲೀಸ್ ನನ್ನೇನು ಕೇಳ್ಬೇಡಿ. ನಿಸರ್ಗ, ಅಲ್ಲ ಕರಿತಿದ್ರು ಹೋಗ್ತಾ ಇದೆಯಲ್ಲ, ಬಾ ನಿಸರ್ಗ. ಅರೆ, ಏನಾಯ್ತು ಇವಳಿಗೆ? ಅಲ್ಲ, ಇಷ್ಟು ಖುಷಿ ವಿಚಾರ ಹೇಳೋಣ ಅಂತ ಕರೆದ್ರೆ, ಅಲ್ಲ ಇಷ್ಟೊಂದು ಬೇಜಾರಾಗುವಂತದ್ದು ಏನಾಯ್ತು ಇವಳಿಗೆ? ನೆನ್ನೆಯಿಂದ ಕೇಳ್ತಾ ಇದೀನಿ ಏನಾಯ್ತು ಏನಾಯ್ತು ಅಂತ. ನೆನ್ನೆನೂ ಏನು ಹೇಳಿಲ್ಲ, ಇವತ್ ನೋಡಿದ್ರೆ ಓಕೆ, ಏನೋ ಸಮಥಿಂಗ್ ಆಗಿರುತ್ತೆ, ನಾನೇ ಸಮಾಧಾನ ಮಾಡ್ತೀನಿ. ಯಾರು? ಅಪ್ಪವ್ರಿಲ್ಲ, ಸಿದ್ಧಾರ್ಥಪ್ಪರ. ಇದಾರೆ, ಏನಾಗ್ಬೇಕಾಗಿತ್ತು? ಅವರೇ ಕೈ ತಂದಿದ್ದೀರಿ ನೋಡ್ರಿ. ಅಲ್ಲ, ಅಮ್ಮವ್ರು ಇಲ್ವಾ? ನೀವ್ ಯಾರು? ಹೌದಾ, ಒಂದ್ ನಿಮಿಷ ಕರಿತೀನಿ. ಅಪ್ಪರ, ಅಪ್ಪರ, ಏನ್ ರಾಧಕ್ಕ? ಯಾರ ಬಂದಾರ ನಿಮ್ಮನ್ನ ಕೇಳ್ಕೊಂಡು? ಯಾರಂತ ಕೇಳಿ ಒಳಗಡೆ ಕರೀರಿ. ಅಣ್ಣ, ನಿಮ್ಮ ಹೆಸರೇನ್ ಹೇಳ್ರಿ? ದ್ಯಾಮಣ್ಣ ಅಂತ. ಯಾರೋ ದ್ಯಾಮಣ್ಣ ಅಂತೆ? ದ್ಯಾಮಣ್ಣನೇ. ಕರೀರಿ, ಒಳಗಡೆ ಕರೀರಿ. ದ್ಯಾಮಣ್ಣ, ಬರ್ರಿ ಒಳಗೆ. ಬರ್ರಿ, ಒಳಗ್ ಬರ್ರಿ. ಈಗ ಈ ಮೂಟೆ ಈ ಕಡೆ ಇಟ್ಟಿರ್ತೀನಿ, ಹೇಳ್ಬಿಡ್ರಿ ಅಮ್ಮವ್ರಿಗೆ. ಹ್ಮ್, ಸರಿ ಆಯ್ತು. ದ್ಯಾಮಣ್ಣ, ಬರ್ರಿ. ಏನ್ ಸಮಾಚಾರ? ಅಪ್ಪರೇ, ಅವರೆಕಾಯಿ ಅಲಸಂದಿಕಾಯಿ ಬಿಡ್ಸ್ಕೊಂಡ್ ಬಂದು ಅಗೊಳ್ರಿ, ಆ ಮೂಟೆಗೆ ಹಾಕಿ ಇಕ್ಕಿದೀನಿ. ಇಲ್ಲಿ ಒಳಗಡೆ ಎಲ್ಲ ಬೇಡ, ಆ ಕಡೆ ಇಕ್ಕಿದೀನಿ, ನೋಡ್ಕೊಳ್ರಿ. ಹುಳಪಳ ಇದ್ದಾವ ಅದ್ರಕ್ಕೆ ಸಣ್ಣವು. ಮತ್ತೆ ಮಾರ್ಕೆಟ್ಗೆ ಹೋಗಿದ್ದೆ, ಮಾರ್ಕೆಟ್ಗೆ ಹೋಗಿ ಹಾಕ್ ಬಂದಿದ್ದೀನಿ. ಒಟ್ಟು 50 ಚೀಲ ಆಗಿದ್ವು ಎಲ್ಲ ಸೇರಿ. ಏನೋ 50 ಚೀಲ? ಏನ್ ದ್ಯಾಮಣ್ಣ ಹಿಂಗ್ ಹೇಳ್ತೀಯ? ಅಲ್ಲ, 50 ಚೀಲ ಆಗೋಷ್ಟು ಕಾಯಿ ಬಂದಿತ್ತೆ. ಹ್ಞೂ ಅಪ್ಪರೇ, ಮೊನ್ನೆ ಬಂದಾಗ ನೋಡ್ಲಿಲ್ಲ ನೀವು ಹೆಂಗಿತ್ತು ಅಂತ? ಅಲ್ಲ, 1 ಎಕರೆ ತೋಟದಾಗೆ ಎಷ್ಟು ಅವರೆಕಾಯಿ ಹಾಕಿದೀವಿ. ಚೀಲ ಸ್ವಲ್ಪ ಸಣ್ಣವೇ. 50 ಚೀಲದವರೆಗೂ ಆಗಿತ್ತು. ಆ ಕಡೆ ಬದಿಗೆ ಅಲಸಂದಿಕಾಯಿ ಎಲ್ಲ ಬಿಡಿಸಿ ಅದೊಂದ್ 3-4 ಚೀಲ. ಇದು ಹತ್ತತ್ರ ಒಂದ್ 40-42 ಚೀಲ ಆಗಿತ್ತು ನೋಡ್ರಿ. ಅದ್ರದ್ದು ದುಡ್ಡೆಲ್ಲ ಜಮಾ ಮಾಡ್ತೀನಿ. ಏನ್ ರೇಟ್ ಕೊಟ್ಟೆ ದ್ಯಾಮಣ್ಣ? 100 ರೂಪಾಯಿಗೆ 5 ಕೆಜಿ ಹಾಕೊಂಡವ್ರಿ, ಮಾರ್ಕೆಟ್ ರೇಟು. ಅಂದ್ರೆ 20 ರೂಪಾಯಿ ಕೆಜಿ ಹಾಕೊಂಡವ್ರಿ. ಅವ್ರು ಎಷ್ಟೆಷ್ಟಕ್ಕೆ ಮಾರ್ತಾರೋ ಗೊತ್ತಿಲ್ಲ. ಸರಿ, ನಾ ಬಂದಿದ್ದೆ ಲಾಭ ಅನ್ಕೊಂಡು ಅಷ್ಟಕ್ಕೆ ಹಾಕ್ ಬಂದಿದ್ದೀನಿ. ಒಟ್ಟು ಒಂದೊಂದ್ ಚೀಲದಾಗೆ ನಾನು 15 ಕೆಜಿ ಅವ್ರೆಕಾಯಿ ಎಲ್ಲ ಲೆಕ್ಕಾಚಾರ ಮಾಡಿ ಕೊಡ್ತೀನಿ ದುಡ್ಡು. ಅಂದ್ರೆ ಅವರು ಸ್ವಲ್ಪ ಅಡ್ವಾನ್ಸ್ ಕೊಟ್ಟವ್ರೆ ಅಪ್ಪರೇ. ಇನ್ನ ದುಡ್ಡೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳವ್ರಿ. ಹೌದಾ, ಸರಿ ಹಂಗಾದ್ರೆ. ಮತ್ತೆ ಬರ್ತೀನಿ ನಡಿ, ನಾನು ನಾಳೆ ಬೆಳಿಗ್ಗೆನೆ ಫಾರ್ಮ್ ಹೌಸ್ ಬರ್ತೀನಿ. ನೋಡೋಣ, ಮಾತಾಡೋಣ, ಲೆಕ್ಕಾಚಾರ ಮಾಡೋಣ. ಸರಿ ಅಪ್ಪರೇ. ಬನ್ನಿ ದ್ಯಾಮಣ್ಣ, ಊಟ ಮಾಡಿವ್ರಂತೆ. ಇಲ್ಲಪ್ಪರೇ, ಹೋಗ್ತೀನಿ. ಮತ್ತೆ ದ್ಯಾಮಣ್ಣ, ಅವ್ರಿದ್ರಲ್ಲ ಗ್ರಾಮ ಪಂಚಾಯತಿಲಿ ಯಾರೋ ವರ್ಕ್ ಮಾಡೋರು, ಆ ಮೇಡಮ್ ಮನೆ ಖಾಲಿ ಮಾಡಕ್ಕೆ ಒಪ್ಕೊಂಡವ್ರಲ್ಲ, ಏನ್ ಮನೆಗಿನ ಸಿಕ್ತಾ, ಖಾಲಿ ಮಾಡ್ತಾವ್ರ ಹೆಂಗೆ? ಅದೇನೋ ಗೊತ್ತಿಲ್ಲ ಅಪ್ಪವ್ರೆ. ಅಯ್ಯೋ, ಅವಮ್ಮ ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಒಂದು ಗೊತ್ತಾಗಲ್ಲ. ನಾನು ಹೊಲ್ದಾಗ ಕೆಲಸ ಮಾಡ್ತಾ ಇರ್ತೀನಿ, ಯಾವಾಗೋ ಬರ್ತಾರೆ ಯಾವಾಗೋ ಹೋಗ್ತಾರೆ. ನಾನು ಅದೆಲ್ಲ ನೋಡಕ್ ಹೋಗಲ್ಲ ಅಪ್ಪವ್ರೆ. ನೀವ್ ಹೇಳಿದ್ರೆ ಖಾಲಿ ಮಾಡ್ತಾರೆ ಹೇಳ್ರಿ. ಅಲ್ಲ, ಕೇಳು ಅಂತ ಹೇಳ್ರಿ, ಹೋಗ್ ಕೇಳ್ತೀನಿ. ಬೇಡ ಬೇಡ, ಬೇಡ ಹೇಳ್ರಿ, ಇನ್ನ ಟೈಮ್ ಇದೆ. ನೋಡೋಣ, ಖಾಲಿ ಮಾಡಕ್ ಹೇಳ್ಬಿಟ್ಟಿದೀನಿ ನಾನಾದ್ರೆ. ಹೌದಾ, ಯಾಕಪ್ಪರೆ? ಯಾಕೋ ಬೇಡ ಅಂತ ಅಷ್ಟೇ ದ್ಯಾಮಣ್ಣ. ಸರಿ ಅಪ್ಪರೆ, ಆಯ್ತು, ಇನ್ನ ನಾನು ಹೊಳ್ತೀನಿ, ಟೈಮ್ ಆಗ್ತೈತೆ. ಸರಿ ಆಯ್ತು ದ್ಯಾಮಣ್ಣ. ಅಪ್ಪರ, ಯಾರು ಇವರು? ಇವ್ರು ದ್ಯಾಮಣ್ಣ ಅಂತ ರಾಧಕ್ಕ. ನಿಂಗೆ ಗೊತ್ತಿಲ್ಲ, ಅವ್ರು ನಮ್ಮ ಹೊಲದಲ್ಲಿ ಕೆಲಸ ಮಾಡೋರ್ನ ಮೇಂಟೆನೆನ್ಸ್ ಮಾಡೋದು, ಮಾರ್ಕೆಟ್ಗೆ ಹಾಕೊಂಡು ತರಕಾರಿ ಹಾಕ್ ಬರೋದು ಅವೆಲ್ಲ ಮಾಡ್ತಾರೆ. ಇನ್ನ ಏನಾನ ಲೆಕ್ಕಾಚಾರ ಲೆವದೇವಿ ಇದ್ರೆ ಅವಾಗ ಮನೆ ಹತ್ರ ಬಂದು ಹೋಗ್ತಾರೆ. ಹೌದಾ, ಸರಿ ಸರಿ. ರಾಧಕ್ಕ, ಊಟ ರೆಡಿ ಇದೆ, ಬಂದು ಊಟ ಮಾಡೋದಕ್ಕೆ ಹೇಳ್ಬಿಡು ಅವ್ರಿಗೆ. ಅಲ್ಲ, ಇಲ್ಲ ಅವರಲ್ಲ, ನೀವ್ ಹೇಳ್ಬೋದಲ್ಲ. ರಾಧಕ್ಕ, ನಾನು ಹೇಳಿದಷ್ಟು ಮಾಡು. ಅಪ್ಪರ, ಊಟಕ್ಕಂತೆ ನಡೀರಿ. ಅಲ್ಲ, ಏನಾಯ್ತು ಇವಳಿಗೆ? ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ? ರಾಧಕ್ಕ, ಯಾಕೆ ನಿಸರ್ಗ ಈ ತರ ಬೇಜಾರಾಗೋಳೆ? ಅಲ್ಲ, ನಿಮ್ಮ ಹತ್ರ ಏನಾದ್ರು ಹೇಳದ್ಲಾ? ನಂಗೇನು ಗೊತ್ತಿಲ್ಲ ಅಪ್ಪರೆ. ಏನಪ್ಪ, ಯಾಕಂಗ ಅವ್ರ ಗೊತ್ತಿಲ್ಲ ನಂಗೆ. ನಿಸರ್ಗ, ಬಾ ಊಟಕ್ಕೆ ಬಡಿಸುವಂತೆ. ರಾಧಕ್ಕ, ರಾಧಕ್ಕ, ಹೇಳಿ ಅಮ್ಮೋರೆ, ಅವ್ರಿಗೆ ಊಟಕ್ಕೆ ಬಡಿಸ್ಬಿಡು. ಸರಿ ಅಮ್ಮೋರೆ, ಆಯ್ತು. ನಿಸರ್ಗ, ನಿಂತ್ಕೋ. ನಿಸರ್ಗ, ಅಲ್ಲ, ಇರೋ ವಿಚಾರನ ಸಿದ್ಧಾರ್ಥಪ್ಪಗೆ ನಾನು ಹೇಳ್ಬಿಡ್ಲಾ, ಹಿಂಗಾಯ್ತು ನೆನ್ನೆ ಅಂತ? ಅಯ್ಯೋ ಪಾಪ, ನಿಸರ್ಗಮ್ಮನ್ ನೋಡಕ್ ಆಗ್ತಾ ಇಲ್ಲ. ಅಲ್ಲ, ನೆನ್ನೆ ವಿಚಾರ ಇವ್ರು ಗೊತ್ತಿಲ್ವಾ? ಏನು ಅಪಾರ್ಥ ಆದಂಗೈತಿ ಇಲ್ಲಿ. ಒಂದ್ಸಲ ಸಿದ್ಧಾರ್ಥಪ್ಪಂಗೆ ಇರೋ ನಿಜ ಹೇಳ್ಬಿಟ್ರೆ ಸರೋಗ್ತದೆ.